ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀಲ್ ನೋಡಿದೆ ನಾನು. ಇವಾಗ ಏನಂದ್ರೆ ಅದು ಲೇಸರ್ ಸೆಕ್ಯೂರಿಟಿ ಅಲಾರ್ಮ್. ಇದು IT ಸ್ಟೂಡೆಂಟ್ಸ್ ಮಾಡಿದ್ದಾರೆ. ನಾನು ಕೂಡ ಒಬ್ಬ IT ಸ್ಟೂಡೆಂಟ್. ನಾವು ಕೂಡ ಇವಾಗ ರೆಡಿ ಮಾಡೋಣ. ಅವರು ಸುಮ್ಮನೆ ತೋರಿಸಿದ್ದಾರೆ ಅಷ್ಟೇ, ಏನಾಗುತ್ತೆ ಅಂದ್ರೆ ಯಾವ ತರ ವರ್ಕ್ ಆಗುತ್ತಂತ. ಆದ್ರೆ ಯಾವ ತರ ರೆಡಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಕೂಡ ರೆಡಿ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಲೇಸರ್ ಸೆಕ್ಯೂರಿಟಿ ಅಲಾರಂ ರೆಡಿ ಮಾಡೋಣ. ಹೆಂಗಂದರೆ ನಮ್ಮದು ಒಂದು ಮನೆ ಇರುತ್ತಲ್ಲ, ಆ ಮನೆ ಸುತ್ತಲೂ ಒಂದು ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಇನ್ಸೈಡ್ ಯಾರಾದರೂ ಬಂದರೆ ನಮಗೆ ಅಲಾರಂ ಅನ್ನೋದು ಬರುತ್ತೆ. ಆ ಥರ ಇದನ್ನು ರೆಡಿ ಮಾಡೋಣ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕನ್ನಡದವರು ಯಾರಾದರೂ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ಲೀಸ್. ಯಾಕಂದರೆ ನನ್ನ ಕಂಟೆಂಟ್ ಫುಲ್ ಕನ್ನಡದಲ್ಲೇ ಇರುತ್ತೆ. ನಾನು ರೆಡಿ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಎಸ್, ನೀವು ನೋಡ್ಬೋದು ಇದೆ ನೋಡಿ. ಇದು ಬ್ಯಾಟ್ರೀಸು, ಇಲ್ಲಿ ಒಂದು ಸಿಸ್ಟಮ್ ಅಂದರೆ ಟ್ರಾನ್ಸಿಸ್ಟ್ರು, ರೆಸಿಸ್ಟ್ರು ಅದೆಲ್ಲ ಇದೆ. ಇದು ಬಜರು, ಇದೇ ಅಲಾರಂ ಕೊಡೋದು. ಆ್ಯಂಡ್ ಇದು ಲೇಸರ್ ಲೈಟು. ಜಸ್ಟ್ ನಾವು ಇವಾಗ ಕೀ ಆನ್ ಮಾಡಿದ್ರೆ ನೋಡಿ ಲೇಸರ್ ಅಲ್ಲೋಗಿ ಮತ್ತು ಇಲ್ಲಿ ಬಂದಿದೆ. ಇಲ್ಲಿ ಒಂದು LDR ಇದೆ ನೋಡಿ, LDR ಕಾಣಿಸ್ತಿದೆಲ್ಲ. ಆ LDR ಮೇಲೆ ಆ ಲೇಸರ್ ಅನ್ನೋದು ಈ ಥರ ಬಂದು ಇಲ್ಲಿ ಬೀಳ್ತಿದೆ. ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೀವೋ ಅದು ನಾರ್ಮಲಾಗಿ ಬೀಪ್ ಸೌಂಡ್ ಅನ್ನೋದು ಬರುತ್ತೆ ನೋಡಿ. ಯಾವಾಗ ಕಟ್ ಆದರೆ ಇಲ್ಲಿ ಕಟ್ ಮಾಡ್ತೀನಿ ನೋಡಿ ಆ LED ಕೂಡ ಬ್ಲಿಂಕ್ ಆಗ್ತಿದೆ. ಆ್ಯಂಡ್ ಲೇಸರ್ ಹಿಂಗೆ ಬಂದು ಇಲ್ಲಿಂದ ಹಿಂಗೆ ಬಂದಿದೆ. ಅದು ನಿಮಗೆ ಕಾಣಿಸಲ್ಲ, ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಗೈಸ್, ನಾನು ಬೇಸ್ ಕೆಳಗಡೆ ಒಂದು ಪ್ಲೇವುಡ್ ಶೀಟ್ ತಗೊತಾ ಇದ್ದೀನಿ ನೋಡಿ. ಫ್ಲಾಟ್ ಆಗಿರೋ ಶೀಟು ಇದು ನಮ್ಮ ಮನೆ ಅಂತ ಅಂದ್ಕೊಳ್ಳಿ. ಮತ್ತು ಒಂದು PVC ಪೀಸ್ ತಗೊತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದು. ಅದ್ರ ಮೇಲೆ U ಶೇಪ್ ಥರ ಕಟ್ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ಟ್ರಾನ್ಸಿಸ್ಟರ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಫೆವಿಕ್ವಿಕ್ ಇರುತ್ತಲ್ಲ, ಫೆವಿಕ್ವಿಕ್ ಹಾಕ್ಕೊಂಡು ಆ PVC ಪೀಸು ಆ ವುಡ್ ಮೇಲೆ ನಾನು ಮೌಂಟ್ ಮಾಡ್ಕೊತೀನಿ. ಫಿಕ್ಸ್ ಮಾಡ್ಕೋಬೇಕು ಈ ಥರ. ನೋಡಿ ಫಿಕ್ಸ್ ಆಗೋಯ್ತು. ಅಲ್ಲಿ U ಶೇಪ್ ಇದೆಯಲ್ಲ, ಆ U ಶೇಪಲ್ಲಿ ಈ ಟ್ರಾನ್ಸಿಸ್ಟರು ಫಿಕ್ಸ್ ಮಾಡ್ಕೋಬೇಕು. ಇದು BC547 ಟ್ರಾನ್ಸಿಸ್ಟರು ನೋಡಿ. ಇಲ್ಲಿ ಆ ಟ್ರಾನ್ಸಿಸ್ಟರ್ಗೆ 3 ಟರ್ಮಿನಲ್ಸ್ ಇರುತ್ತೆ. ಈ ಟ್ರಾನ್ಸಿಸ್ಟ್ರು ಇಲ್ಲಿ ಫೆವಿಕ್ವಿಕ್ಕಿಂದಾನೆ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಫೆವಿಕ್ವಿಕ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು ನೋಡಿ. ಫಿಕ್ಸ್ ಆಗೋಯ್ತು. ಆ್ಯಂಡ್ ಇವಾಗ ಇದೊಂದು 10K ರೆಸಿಸ್ಟ್ರ್. ನೀವು ಕೂಡ ಒಂದು 10K ರೆಸಿಸ್ಟ್ರ್ ತಗೋಬೇಕು ನೋಡಿ. ಟ್ರಾನ್ಸಿಸ್ಟರು ಫಸ್ಟ್ ಟರ್ಮಿನಲ್ಗೆ ಮತ್ತು ಟ್ರಾನ್ಸಿಸ್ಟರು ಸೆಂಟರ್ ಟರ್ಮಿನಲ್ಗೆ ಆ ರೆಸಿಸ್ಟ್ರು ಸಾಲ್ಡರ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಂದ್ಕೊತಾ ಇದ್ದೀನಿ. 3 ಟರ್ಮಿನಲ್ಸ್ ಇರುತ್ತಲ್ಲ, ಆ 3 ಟರ್ಮಿನಲ್ಸಲ್ಲಿ ಫಸ್ಟ್ ಸೆಕೆಂಡು ಟರ್ಮಿನಲ್ಗೆ ಈ ಟ್ರಾನ್ಸಿಸ್ಟರು ಸಾಲ್ಡರ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಒಂದು ಬ್ಯಾಟ್ರಿ ತಗೊಂಡಿದ್ದೀನಿ ನೋಡಿ. ಇದು 3 ಬ್ಯಾಟ್ರೀಸು ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಟ್ರಿ ನೆಗೆಟಿವ್ ಪಾಸಿಟಿವ್ ಅಂತೇಳಿ 2 ಟರ್ಮಿನಲ್ಸ್ ಇರುತ್ತೆ. ಈ ಕಡೆ ನಾನು ಗ್ಲೂ ಹಾಕ್ಕೊಬಿಟ್ಟು ಆ ಬ್ಯಾಟ್ರೀಸನ್ನು ನೋಡಿ ಈ ಥರ ಗ್ಲೂ ಹಾಕ್ಕೊಬಿಟ್ಟು ಆ ಬ್ಯಾಟ್ರೀಸನ್ನು ಆ ಪ್ಲೇವುಡ್ ಶೀಟ್ ಮೇಲೇ ಫಿಕ್ಸ್ ಮಾಡ್ಕೊತೀನಿ ನೋಡಿ. ಫಿಕ್ಸ್ ಆಗೋಯ್ತು. ಆ್ಯಂಡ್ ಇದೇ ಒಂದು ಮನೆ ಅಂತ ಅಂದ್ಕೊಳ್ಳಿ. ಮತ್ತು ಈ ಕಡೆ ಇರೋದು ಏನಾದರೂ ಅಂದ್ಕೊಳ್ಳಿ. ಆದರೆ ಸೆಂಟ್ರಲ್ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇವಾಗ LDR ತಗೊಳ್ಳಿ. LDR ತಗೊಂಡು LDRಗೆ 2 ಟರ್ಮಿನಲ್ಸ್ ಇರುತ್ತೆ. ಅದಕ್ಕೆ ಪೊಲಾರಿಟೀಸ್ ಇರಲ್ಲ ಪಾಸಿಟಿವ್ ನೆಗೆಟಿವ್ ಅಂತ. ಆ 2 ಟರ್ಮಿನಲ್ಸ್ಗೆ 2 ವೈರ್ಸು ಸಾಲ್ಡ್ರಿಂಗ್ ಮಾಡ್ಕೊಳ್ಳಿ ನೋಡಿ. ಈ ಥರ 2 ವೈರ್ಸ್ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ LDR ಇಲ್ಲಿ ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ನಾವು ಕೆಳಗಡೆ. ಆ್ಯಂಡ್ ಇವಾಗ ಬ್ಯಾಟ್ರಿ ನೆಗೆಟಿವು ಟ್ರಾನ್ಸಿಸ್ಟರ್ ಥರ್ಡ್ ಟರ್ಮಿನಲ್ಗೆ ಸಾಲ್ಡ್ರ್ ಮಾಡ್ಕೋಬೇಕು ನೋಡಿ. ನಾನು ಮಾಡ್ಕೊತಾ ಇದ್ದೀನಿ ನೋಡಿ. ಆ್ಯಂಡ್ ಸಾಲ್ಡ್ರಿಂಗ್ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ, ಡ್ರೈ ಸಾಲ್ಡ್ರ್ ಮಾಡಬೇಡಿ ನೋಡಿ ಈ ಥರ. ಆ್ಯಂಡ್ ಇವಾಗ ಒಂದು ಬಜರು ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಗ್ಲೂ ಇದೆ ಅಲ್ಲ, ನಾನು ಸಿಂಪಲ್ಲಾಗಿ ಗ್ಲೂ ಹಾಕ್ದಿರ ಆ ಇರೋ ಗ್ಲೂನೇ ಸ್ವಲ್ಪ ಹೀಟ್ ಮಾಡಿಕೊಂಡು ಸಾಲ್ಡ್ರ್ನಿಂದ ಅಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ಅದು ಸ್ಟಿಕ್ ಆಗುತ್ತೆ ಅಲ್ಲಿ. ಆ್ಯಂಡ್ ಇವಾಗ ಬಜರ್ಗೆ ಪಾಸಿಟಿವ್ ನೆಗೆಟಿವ್ ಅಂತೇಳಿ 2 ಟರ್ಮಿನಲ್ಸ್ ಇರುತ್ತಲ್ಲ,
ಆ ಬಜರ್ಗೆ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಲು, ಬಜರ್ ಪಾಸಿಟಿವ್ ಟರ್ಮಿನಲ್ಗೆ ಸಾಲ್ಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಅಲ್ಲೊಂದು ಸ್ವಿಚ್ ಆ್ಯಡ್ ಮಾಡೋಣ, ಯಾಕಂದರೆ ಆನು ಆಫ್ ಇರಬೇಕಲ್ಲ ಅದಕ್ಕೆ. ಬ್ಯಾಟ್ರಿಯಿಂದ ವೋಲ್ಟೇಜ್ ಅನ್ನೋದು ಹೋಗಿಲ್ಲ ಅಂದರೆ ಯಾವ ಸಿಸ್ಟಮ್ ಕೂಡ ಆನ್ ಆಗೋಲ್ಲ. ಅದಕ್ಕೆ ಒಂದು ಸ್ವಿಚ್ ಇರಬೇಕಂತೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಪಾಸಿಟಿವ್ ನೆಗೆಟಿವ್ ಬ್ಯಾಟ್ರಿಗೆ ಇರುತ್ತೆ. ಪಾಸಿಟಿವ್ಗೆ ಸ್ವಿಚ್ ಹಾಕ್ಕೊಂಡಿದ್ದೀನಿ, ನೆಗೆಟಿವ್ ಥರ್ಡ್ ಟರ್ಮಿನಲ್ಗೆ ಸಾಲ್ಡ್ರ್ ಮಾಡಿದ್ದೀನಿ. ನೋಡ್ಬೋದು ಫಿಕ್ಸ್ ಆಗೋಯ್ತು. ಆ್ಯಂಡ್ ಇವಾಗ ಎಲ್ ಡಿ ಆರ್ ತಗೊಳ್ಳಿ. ಆವಾಗಲೇ 2 ವೈರ್ಸ್ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಲ್ಲ, ಆ ಎಲ್ ಡಿ ಆರ್ ತಗೊಂಡು ಅದಕ್ಕೆ 2 ಟರ್ಮಿನಲ್ಸ್ ಇರುತ್ತಲ್ಲ, ಟ್ರಾನ್ಸಿಸ್ಟರು ಥರ್ಡ್ ಟರ್ಮಿನಲ್ಲು ಮತ್ತು ಸೆಂಟ್ರ್ ಟರ್ಮಿನಲ್ಗೆ ಎಲ್ ಡಿ ಆರ್ ಸಾಲ್ಡ್ರ್ ಮಾಡ್ಕೋಬೇಕು. ಸೆಕೆಂಡು ಮತ್ತು ಥರ್ಡು ನೋಡಿ ಈ ಥರ ಸೆಂಟ್ರ್ ಥರ್ಡ್ಗೆ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಜರು ನೆಗೆಟಿವ್ ಟರ್ಮಿನಲ್ಲು, ಟ್ರಾನ್ಸಿಸ್ಟರ್ ಫಸ್ಟ್ ಟರ್ಮಿನಲ್ಗೆ ಸಾಲ್ಡ್ರ್ ಮಾಡ್ಕೋಬೇಕು ಈ ಥರ. ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಯಿತು. ನೋಡಿ ಎಲ್ ಡಿ ಆರ್ ಅಂದರೆ ಇದೆ. ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಯಿತು. ಜಸ್ಟ್ ಆನ್ ಮಾಡಿದ್ರೆ ಇವಾಗ ಬಜರ್ ಅನ್ನೋದು ಸೌಂಡ್ ಅನ್ನೋದು ಬರುತ್ತೆ. ನೋಡಿ ನೆಗೆಟಿವ್ ಇಲ್ಲಿದೆ, ಪಾಸಿಟಿವ್ ಹಿಂಗೆ ಬಂದು ಬಜರ್ಗೆ ಬಂದು, ಮತ್ತು ಬಜರು ನೆಗೆಟಿವ್ ಬಂದು ಟ್ರಾನ್ಸಿಸ್ಟರ್ ಫಸ್ಟ್ ಟರ್ಮಿನಲ್ಗಿದೆ. ಫಸ್ಟ್ ಟರ್ಮಿನಲ್ ನೋಡಿ, ಆ ಫಸ್ಟು ಸೆಕೆಂಡು ಒಂದು ರೆಸಿಸ್ಟರ್ ಆ್ಯಡ್ ಮಾಡಿದ್ದೀನಿ, ಮತ್ತು ಸೆಕೆಂಡು ಥರ್ಡು ಒಂದು ಎಲ್ ಡಿ ಆರು ಆ್ಯಡ್ ಮಾಡಿದ್ದೀನಿ, ಸಾಲ್ಡ್ರ್ ಮಾಡಿದ್ದೀನಿ ಅಷ್ಟೇ. ಸರ್ಕ್ಯೂಟು ಸಿಂಪಲ್ ಆಗಿದೆ. ಆ್ಯಂಡ್ ಇವಾಗ ಜಸ್ಟ್ ಆನ್ ಮಾಡಿದ್ರೆ ಸೌಂಡ್ ಅನ್ನೋದು ಬರುತ್ತೆ. ನೀವು ನೋಡ್ಬೋದು ಸೌಂಡ್ ಬರ್ತಾ ಇದೆಯಲ್ಲ. ಏನಂದರೆ ಈ ಎಲ್ ಇ ಡಿ ತಗೊಂಡು ಬಜರು ಪಾಸಿಟಿವ್ ನೆಗೆಟಿವ್ ಇರುತ್ತಲ್ಲ, ಪ್ಯಾರಲಾಗಿ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಇಂಡಿಕೇಷನ್ ಥರ. ಯಾಕಂದರೆ ಆ ಬಜರ್ ಸೌಂಡ್ ಯಾವಾಗ ಬರುತ್ತೋ ಆವಾಗ ಎಲ್ ಇ ಡಿ ಕೂಡ ಆನ್ ಆಗುತ್ತೆ, ಆ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟು ಆ ಬಜರ್ ಪಾಸಿಟಿವ್ ನೆಗೆಟಿವ್, ಈ ಎಲ್ ಇ ಡಿ ಪಾಸಿಟಿವ್ ನೆಗೆಟಿವ್ ಪ್ಯಾರಲಾಗಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಲ್ಲ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ಅಲ್ಲ ಮೆಸೇಜ್ ಮಾಡಿ, ನಾನು ತೋರಿಸ್ತೀನಿ. ನೋಡಿ ಇವಾಗ ಎಲ್ ಇ ಡಿ ಕೂಡ ಬ್ಲಿಂಕ್ ಬೀಳ್ತಿದೆ, ಬಜರ್ ಕೂಡ ಸೌಂಡ್ ಬರ್ತಿದೆ. 2 ಇಂಡಿಕೇಷನ್ಸ್ ಆಯಿತು, ಬಜರು ಬರುತ್ತೆ ಮತ್ತು ಎಲ್ ಇ ಡಿನೂ ಆನ್ ಆಗುತ್ತೆ. ಯಾವಾಗ ಎಲ್ ಡಿ ಆರ್ ಮೇಲೆ ಲೇಸರ್ ಅನ್ನೋದು ಬೀಳುತ್ತೋ ಆವಾಗ ಸೌಂಡ್ ಅನ್ನೋದು ಆಫ್ ಆಗುತ್ತೆ. ಬಜರು ಸ್ವಲ್ಪ ಸೌಂಡ್ ಬರ್ತಾನೆ ಇರುತ್ತೆ. ಲೇಸರು ಎಲ್ ಡಿ ಆರ್ ಮೇಲೆ ಬಿದ್ದರೂ ಕೂಡ ಸ್ವಲ್ಪ ಸೌಂಡ್ ಬರ್ತಿರುತ್ತೆ. ಯಾವಾಗ ಎಲ್ ಡಿ ಆರ್ ಲೇಸರ್ ಪಕ್ಕಕ್ಕೆ ಹೋದರೆ ಆವಾಗ ಇನ್ನೂ ಜಾಸ್ತಿ ಸೌಂಡ್ ಬರುತ್ತೆ. ಇವಾಗ ನಾವು ಈ ಸ್ಕ್ವೇರ್ ಟೈಪಲ್ಲಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು, ಅಂದರೆ ಲೇಸರ್ ಬರೋ ಥರ ಫಿಕ್ಸ್ ಮಾಡಬೇಕು. ನಾನು ಫಿಕ್ಸ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೀಳುತ್ತೆ. ನೋಡಿ ಎಲ್ ಡಿ ಆರು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ PVC ಶೀಟ್ ಮೇಲೆ ಹೋಲ್ ಮಾಡಿಕೊಂಡು ಆ ಹೋಲಲ್ಲಿ ಈ ಎಲ್ ಡಿ ಆರು ನಾನು ಫಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಫೈನಲಾಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿ ಗೈಸ್, ಫೈನಲಿ ನಮ್ಮದು ಈ ಫುಲ್ ಸಿಸ್ಟಮ್ ಎಲ್ಲ ರೆಡಿ ಆಗೋಯ್ತು. ನೋಡ್ಬೋದು ನೀವು. ಗ್ಲೂ ಹಾಕ್ಕೊಂಡು ತೋರಿಸ್ತೀನಿ. ಗ್ಲೂ ಹಾಕ್ಕೊಂಡು ಇದು ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಗ್ಲಾಸ್ ಅನ್ನೋದು. ಗ್ಲಾಸ್ ಸ್ಟಿಕ್ ಮಾಡೋಗುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕಂದರೆ ಇದೇನಾದರೂ ಕಟ್ಟಾದರೆ ಬ್ಲಡ್ ಅನ್ನೋದು ಬರುತ್ತೆ, ಗಾಯ ಆಗುತ್ತೆ. ಅದಕ್ಕೆ ನೋಡಿ ಜಸ್ಟ್ ಇವಾಗ ಇಲ್ಲಿ ಒಂದು ಸ್ವಿಚ್ ಇದೆ ಲೇಸರ್ ಲೈಟ್ಗೆ, ಪುಷ್ ಸ್ವಿಚ್ಚು, ಅದಕ್ಕೆ ಟೇಪ್ ಹಾಕೋಬಿಟ್ಟಿದ್ದೀನಿ. ಜಸ್ಟ್ ಇಲ್ಲಿ ಕೀ ಆನ್ ಮಾಡಿದ್ರೆ ಡೈರೆಕ್ಟಾಗಿ ಹಿಂಗೆ ಬಂದು ಇಲ್ಲಿಂದ ಇಲ್ಲಿ ಬಂದಿದೆ. ನೋಡಿ ಇವಾಗ ಇದನ್ನು ಆನ್ ಮಾಡ್ತೀನಿ. ಫಸ್ಟು ಇದನ್ನು ಆನ್ ಮಾಡೋಣ. ನೋಡಿ ಇವಾಗ ಲೇಸರ್ ತುಂಬಾ ಸೌಂಡ್ ಬರ್ತಿದೆ. ಅಲಾರಮ್ ಅನ್ನೋದು ಬರ್ತಿದೆ. ಇವಾಗ ನಾವು ಯಾವಾಗ ಈ ಲೇಸರ್ ಆನ್ ಮಾಡ್ತೀವೋ ಆವಾಗ ಕಡಿಮೆ ಆಗೋಯ್ತು. ನೋಡಿ ಇಲ್ಲಿ ಕಟ್ ಆದರೆ ಇಲ್ಲಿ ನಮ್ಮ ಮನೆ ಸುತ್ತು ಇದೇನಾದರೂ ಫಿಕ್ಸ್ ಮಾಡಿಕೊಂಡ್ರೆ ಸುತ್ತು ಲೇಸರ್ ಲೈಟ್ ಅನ್ನೋದು ಬಂದಿರುತ್ತೆ. ಯಾವಾಗ ಏನಾದರೂ ಇನ್ಸೈಡ್ ಏನಾದರೂ ಹಿಂಗೆ ಬಂದರೆ ನೋಡಿ ಈ ಥರ ಇನ್ಸೈಡ್ ಏನಾದರೂ ಬಂದರೆ ನಮಗೆ ಅಲಾರಮ್ ಅನ್ನೋದು ಕೊಡುತ್ತೆ. ಇದೊಂದು ಸ್ಕೂಲ್ ಪ್ರಾಜೆಕ್ಟ್ಗಾದರೆ ಕರೆಕ್ಟಾಗಿರುತ್ತೆ. ಯಾರಾದರೂ ಮಾಡ್ಕೋಬೇಕಂದ್ರೆ ಆರಾಮಾಗಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಲೇಸರ್ ಅನ್ನೋದು ಬಂದಿದೆ, ಅದು ನಾನು ತೋರಿಸ್ತೀನಿ ನಿಮಗೆ. ಗ್ಯಾಸ್ ಇದೇನಂತ ನಿಮ್ಗೆ ಗೊತ್ತಿರುತ್ತೆ, ನೋಡ್ಬೋದು. ಊದುಬತ್ತಿ ಇದೇನಂತ ನಿಮ್ಗೆ ಗೊತ್ತು. ಇವಾಗ ನಾನು ಆ ಬೀಮ್ ಅನ್ನೋದು ತೋರಿಸ್ತೀನಿ ನೋಡಿ, ಲೇಸರ್ ಲೈಟ್ ಬೀಮು. ಸ್ವಿಚ್ ಆಫ್ ಮಾಡಿಬಿಟ್ಟು ಕೀ ಆನ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲೆಲ್ಲ ಬರ್ತಿದೆ ನೋಡಿ.
ಇನ್ನೂ ಪರ್ಫೆಕ್ಟಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಕಾಣಿಸ್ತಿದೆ ನೋಡಿ ಲೈಟಾಗಿ ನೋಡಿ. ಎಸ್ ನೋಡ್ಬೋದು, ನನಗೆ ಕಣ್ಣಿಂದ ಆದರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆಮೇಲೆ ಲೇಟ್ ಬರ್ತಿದೆ ಅಲ್ಲ, ಅದೇ ಅದು. ಎಸ್ ನೋಡ್ಬೋದು, ಕಾಣಿಸ್ತಿದೆ ಅನ್ಕೊತಾ ಇದ್ದೀನಿ ನೋಡಿ. ಬೀಮ್ ಅನ್ನೋದು ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ಕೂಡ ಬಂದಿದೆ, ಇಲ್ಲಿ ತೋರಿಸ್ತೀನಿ. ಲೈಟ್ ಆನ್ ಮಾಡಿದ್ರೆ ಹೋಯ್ತು ನೋಡಿ. ಇಲ್ಲಿಂದ ಅಲ್ಲಿಂದ ಹಿಂಗೆ ಬಂದಿದೆ ಇಲ್ಲಿ. ಗೈಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡದವರು ಯಾರಾದರೂ ನೋಡಿದ್ರೆ ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನು ಮುಂದೆ ವೀಕ್ಲಿ ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ. ಆಗಿಲ್ಲ ಅಂದರೂ ಪಕ್ಕ 1 ವೀಡಿಯೋ ಅಂತೂ ಕನ್ಫರ್ಮ್. ಸಂಡೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಸಾಟರ್ಡೇ ರೆಕಾರ್ಡ್ ಮಾಡ್ತಿರೋದು, ಎಡಿಟ್ ಮಾಡಿ ಸಂಡೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.